ನಾನು RJPU ಯೂನಿವರ್ಸಿಟಿಯಲ್ಲಿ ನಾನು ಇದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳು ಕೂಡ ನನ್ನ ಜೊತೆಗಿದ್ದಾರೆ. ಅವರು ಯಾವ ರೀತಿ ಅಭಿಪ್ರಾಯಗಳು ಏನು, ಅವರು ಹೊಸ ವರ್ಷದಲ್ಲಿ ಏನೇನು ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ಮೆಲ್ಕಾಕನ. ಅದರಲ್ಲೂ ಮೊದಲಾಗೆ ಕಾಲೇಜಲ್ಲಿ ಸೈಲೆಂಟ್ ಕಿಲ್ಲರ್ ಆಗಿ ಕುತ್ಕೊಂಡಿದ್ದಾರೆ. ಅವ್ರು ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ನಿಖಿತಾ. ಏನು ಓದ್ತಾ ಇದ್ದಾರೆ ನಿಖಿತಾ? ಫಸ್ಟ್ PUC. ಸೆಕೆಂಡ್ PUC ಹೋಗ್ಬೇಕಂತ ಪ್ಲಾನ್ ಮಾಡಿದಾರೆ ಇಲ್ವಾ? ಮಾಡಿದ್ದೀವಿ. ಪ್ಲಾನ್ ಮಾಡಿದೀವಿ ಸರ್. ಇನ್ನು ಏನೇನಾಗುತ್ತೋ ಗೊತ್ತಿಲ್ಲ. ಫಸ್ಟ್ PUC ಇಲ್ಲಿ ಈಗ ಎಕ್ಸಾಮ್ ಏನಾದರೂ ಬಂದೆ. ಈಗ ನಾರ್ಮಲಿ ಮೊನ್ನೆ ಒಂದು ಎಕ್ಸಾಮ್ ನಡೀತೇನೆ ಕೇಳ್ಪಟ್ಟಿನಿ. ಆ ಎಕ್ಸಾಮ್ನಲ್ಲಿ ಏನಾದರೂ ಕಾಪಿ ಮಾಡಿದ್ರ? ಮಾಡಿರ್ತಿ ಪಕ್ಕ. ಕಾಪಿ ಬರ್ಮಾಡ್ಕೊಂಡಿದ್ದೀರಾ? ಹಂಗೆ ಸಿಂಪಲ್ ಏನು ಐಡಿಯಾ ಇಲ್ಲ, ಇನ್ನು ನೋಡ್ಬೇಕು. ಏನು ಐಡಿಯಾ ಮಾಡಿಲ್ಲ, ನೋಡೋಣ ಅಂತ ಹೇಳ್ತಿದ್ರೆ. ಓಕೆ, ಥ್ಯಾಂಕ್ ಯು. ಮತ್ತೊಬ್ರು ಇಲ್ಲಿ ಇದ್ದಾರೆ. ಅವ್ರು ಏನೇನು ಹೇಳ್ತಾರೆ ಅನ್ನೋದು ಕೇಳೋಣ. ನಮಸ್ಕಾರ. ನಿಮ್ಮ ಹೆಸರು? ದಿವ್ಯಾ. ಏನು ಡಿಸೈಡ್ ಮಾಡಿಲ್ಲ. ಏನು ಡಿಸೈಡ್ ಮಾಡಿಲ್ಲ ಸರ್. ನಮ್ಮ ಅಮ್ಮಗೆ ಹೇಳ್ತೀನಿ ಹೋಗಿ, ಅಮ್ಮ ಡಿಸೈಡ್ ಮಾಡಿದ್ಮೇಲೆ ನನಗೆ ಹೇಳ್ತಾರೆ, ಆಮೇಲೆ ನಾನು ನಿಮಗೆ ಬಂದು ಹೇಳ್ತೀನಿ ಸರ್ ಅಂತ ಹೇಳ್ತಿದ್ದಾರೆ. ಓಕೆ, ಹೊಸ ವರ್ಷ ಬಂತ ಇದು 2018ರಲ್ಲಿ ನಿಮ್ಗೆ ಏನಾದರೂ ನೋವಾಗಿರೋ ಘಟನೆ, ಸಿಹಿ ಕೈಗಳು ಏನಾದರೂ ಇದೆಯಾ? ಏನಿಲ್ವಾ? ಇಲ್ಲ. ಏನಿಲ್ವಾ? ಏನಿಲ್ಲ ಸರ್ ಅಂತ ಹೇಳ್ತಿದ್ರೆ. ಈಗ ಸೆಕೆಂಡ್ ಇಯರ್ ಎಕ್ಸಾಮ್ ಇದೆ, ಫಿಯರ್ ಇದೆ. ಎಷ್ಟಿದೆ? ತುಂಬಾ ಅಂದ್ರೆ ಒಂದು 3 kg ಅಷ್ಟಾ? ಅದಕ್ಕಿಂತ ಜಾಸ್ತಿ ವಸ್ತು ಅವ್ರಿಗೆ ಭಯ ಇದೆ ಅಂತ ಹೇಳ್ತಿದ್ರೆ. ಓಕೆ, ಮತ್ತೊಬ್ರು ಇಲ್ಲಿ ಸೈಲೆಂಟ್ ಕೂತ್ಕೊಂಡು ಸುಮ್ಮನೆ ಎಲ್ಲರೂ ಏನೇನು ಮಾತಾಡಿದ್ರು ಅನ್ನೋದನ್ನ ಕೇಳಿ ಆಮೇಲೆ ಟಾಂಗ್ ಕೊಡೋರು ನನ್ನ ಜೊತೆಗಿದ್ದಾರೆ. ನಮಸ್ಕಾರ. ನಮ್ಮ ಮುಖ್ಯಮಂತ್ರಿ ಆಗ್ಬೇಕಿತ್ತು, ಯಾಕಂದ್ರೆ ಇವರು ಮಾತಾಡೋ ಸ್ಟೈಲ್ ಹಂಗಿದೆ. ನಮಸ್ಕಾರ ಅಂತ. ಓಕೆ, ನ್ಯೂ ಇಯರ್ ಯಾವ ರೀತಿ ಬರ್ಮಾಡ್ಕೊಳ್ತಿದಾರೆ? ಡಿಸೈಡ್ ಇದೆ ಡಿಸೈಡ್ ಮಾಡೋದು. ಹೋದ ವರ್ಷ ಹೆಂಗ್ ಮಾಡಿದ್ರಿ? ಸೆಲೆಬ್ರೇಟ್ ಮಾಡಿಲ್ಲ. ಹೋದ ವರ್ಷ ಮಾಡಿಲ್ಲ, ಈ ವರ್ಷ ಮಾಡಲ್ವಾ? ಯಾಕೆ? ಇವ್ರು ಇಂಡಿಯನ್ ಸರ್, ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಿದ್ರೆ. ಇಲ್ಲಿ ಮತ್ತೊಬ್ರು ಇದ್ದಾರೆ, ದುಂಡಕ್ಕೆ ಒಂಥರ ಬ್ರೆಡ್ ಜಾಮ್ ಆಗ್ತಾರಲ್ಲ ಹಂಗಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು? ಕಾವ್ಯ. ಏನು ಓದ್ತಾ ಇದ್ರೆ ಕಾವ್ಯ? ಫಸ್ಟ್ PUC. ಹೇಗೆ ಓದ್ತಾ ಇದ್ರಾ? ಚೆನ್ನಾಗಿ ಓದ್ತಾ ಇದೆ. ಕಾವ್ಯ, ನ್ಯೂ ಇಯರ್ನ ಯಾವ ರೀತಿ ಬರ್ಮಾಡ್ಕೊಳ್ತೀರಾ? ಏನೂ ಇಲ್ಲ, ಅಂದರೆ ಈ ಹಳೆ ವರ್ಷದಲ್ಲಿ ಏನಾದರೂ ಕೆಟ್ಟದ್ದು ಮಾಡಿದರೆ ಅದನ್ನ ಬಿಟ್ಟು ಒಳ್ಳೇದನ್ನ ಅಕ್ಸೆಪ್ಟ್ ಮಾಡೋಣ ಅಂತ. ಹಂಗಂದ್ರೆ ಈ ವರ್ಷ ತುಂಬಾ ಕೆಟ್ಟದ್ದು ಮಾಡಿದ್ದಾರೆ, ಮುಂದಿನ ವರ್ಷ ತುಂಬಾ ಒಳ್ಳೇದು ಮಾಡ್ಕೊಂತಾರೆ, ಓವರ್ ಆಲ್ ಎಲ್ಲ ಈಕ್ವಲ್ ಆಗುತ್ತೆ ಸರ್ ಅಂತ ಹೇಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು. ಈ LKG UKG ಓದೋರು ಕೂಡ ನಮ್ಮ ಕಾಲೇಜಲ್ಲಿ ಓದ್ತಾ ಇದ್ದಾರೆ. ಏನಪ್ಪ ಅನ್ಕೊಂಡ್ರೆ ಇಷ್ಟು ಸಣ್ಣವರಿದ್ದಾರೆ. ಅವ್ರು ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ಇಲ್ಲಿ ಹುಡುಗರಿಗೆ ನಿನ್ನ ಹೆಸರು ಏನಂತ ಕೇಳ್ತಾರಲ್ಲ, ಈಗ ಮಾಡ್ತಾರೆ ಅವರು. ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡ್ತಿದ್ರ? ಡಿಸೈಡ್ ಮಾಡಿಲ್ಲ. ಏನಕ್ಕೆ? ಎಲ್ಲ ಇಡೀ ಕಾಲೇಜ್ ಅವರು ಡಿಸೈಡ್ ಮಾಡಿಲ್ವಾ? ಏನು ಕಾಲೇಜ್ ಏನಾರು ಕರ್ಕೊಂಡು ಹೋಗ್ತಾರಾ? ಇಲ್ಲ ಸರ್, ಟೈಮ್ ಇಲ್ಲ ಸರ್, ಡಿಸೈಡ್ ಮಾಡಕ್ಕೆ ಟೈಮ್ ಇಲ್ಲ ಸರ್, ಅಷ್ಟು ಚೆನ್ನಾಗಿ ಓದ್ತಾ ಇದೀವಿ ಅಂತ ಹೇಳ್ತಿದ್ರೆ. ಓಕೆ, ನಿಮ್ಮ ಹೆಸರು? ಪೂಜಾ. ಪಾರ್ಟಿ ಮಾಡೋಣ ಅಂತ ಹೋಟೆಲಿಗೆ ಹೋಗಿ ಪಾರ್ಟಿ ಮಾಡ್ತಾರಂತೆ. ಯಾಕೆ ಕಾಲೇಜಲ್ಲಿ ಮಾಡೋದು ಬೇಡವಾ ಪಾರ್ಟಿ? ಎಲ್ಲ ಫೆಸ್ಟಿವಲ್ಸು ಕಾಲೇಜಲ್ಲಿ ಮಾಡಿ ಟೀಚರ್ಸ್ ಜೊತೆಗೆ ಅಷ್ಟು ಎಂಜಾಯ್ ಆಗಲ್ಲ. ಸಪ್ರೇಟ್ ಫ್ರೆಂಡ್ಸ್ ಹತ್ರ ಹೋಗಿ ಎಂಜಾಯ್. ಸರ್, ದಿನ ಕಾಲೇಜರ್ ಜೊತೆಗೆ ಮತ್ತೆ ಕ್ಲಾಸ್ ಟೀಚರ್ ಜೊತೆಗೆ ಎಂಜಾಯ್ ಮಾಡಿರ್ತೀವಿ. ಅದೇ ರೀತಿ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಿ ಪಾರ್ಟಿ ಮಾಡ್ಬೇಕಂತ ಹೇಳ್ತಿದ್ರೆ ಒಟ್ಟಾರೆ ಖುಷಿ ಆಗುತ್ತಾ? ಎಷ್ಟು ಖುಷಿ ಆಗುತ್ತೆ? ಎಷ್ಟು ಆಗಬೇಕು ಅಷ್ಟಕ್ಕಿಂತ ಜಾಸ್ತಿ. ಎಷ್ಟು ಆಗಬೇಕು ಅದಕ್ಕಿಂತ ಜಾಸ್ತಿ ಆಗುತ್ತೆ ಅವ್ರಿಗೆ ಖುಷಿ. ಓಕೆ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಸೈಯದ್ ಖುರ್ರಮ್. ನಾವು ಇವತ್ತು ಹೇಳಿ, ಏನಿಲ್ಲ, ಜಸ್ಟ್ ಸಿಂಪ್ಲಿ ಕೇಕ್ ಕಟ್ ಮಾಡ್ತೀವಿ, ಗಾಡಿಯಾಗೆಲ್ಲ ಅಡ್ಡಾಡಲ್ಲ, ಕೇಕ್ ಕಟ್ ಮಾಡಿ ಕೇಕ್ ಕಟ್ ಮಾಡ್ತಾರೆ. ಆಮೇಲೆ ಗಾಡಿ ತಗೊಂಡು ಸೈಲೆನ್ಸರ್ ಆಲ್ಟರ್ ಮಾಡ್ಕೊಂಡು ಸೌಂಡ್ ಹೊಡಿತಾರಂತೆ. ಅವೆಲ್ಲ ಏನು ಮಾಡಲ್ಲ, ಒಳ್ಳೆ ಹುಡುಗರು ನಾವು. ಅಂಥವೆಲ್ಲ ಏನು ಮಾಡಲ್ಲ, ಒಳ್ಳೆ ಹುಡುಗರು ಅಂತ ಹೇಳ್ತಿದ್ರೆ. ಮತ್ತೊಬ್ಬರು ನಮ್ಮ ಜೊತೆಗಿದ್ದಾರೆ. ಗ್ರೇಟ್ ಕಾಲಿ ಇದ್ದಂಗಿದ್ದಾರೆ ಇವರು. ಗ್ರೇಟ್ ಕಾಲಿ ಹೈಟ್ ಇದ್ದಾರೆ ಇವರು. ಸರ್, ಬೇಜಾರಾಗಿದೆ ಸರ್? ಯಾಕೆ ಸರ್? ಆಗಿಲ್ಲ ಸರ್. ಇಲ್ಲ ಸರ್, ಎಲ್ಲ ಬಂದ್ರು
ನಾವು ದಿವಸ ಮುಂಚೆ ಹೇಳಿ ಬರ್ಬೇಕು ಸರ್ ಓಕೆ ಫುಲ್ ಜೋರ್ ಮಾಡ್ಬೇಕಂತ ಪ್ಲಾನ್ ಮಾಡಿದೀವಿ ಫುಲ್ಲು ಜೋರ್ ಎಷ್ಟಂದ್ರೆ ಅದು ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಶಾಮಿನ ಹಾಕ್ಸಿ ಕೇಕ್ ಎಲ್ಲ ಕೊಡ್ತಾರೆ ಇವರು ಓಕೆ ಮತ್ತಷ್ಟು ಮಗದಷ್ಟು ವಿದ್ಯಾರ್ಥಿಗಳು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ಸರ್ ನಮಸ್ಕಾರ ಸರ್ ನಮಸ್ಕಾರ ನಿಮ್ಮ ಹೆಸರು? ವಿನಾಯಕ ವಿನಾಯಕ ಶ್ರೀ ಗಣಪತಿ ವಿನಾಯಕ ಅವರೇ ಈ ಒಂದು ಹೊಸ ವರ್ಷನ ಯಾವ ರೀತಿ ಬರ್ಮಾಡ್ಕೊಳ್ತೀರಾ ಇನ್ನೂ ಪ್ಲ್ಯಾನ್ ಮಾಡಿಲ್ಲ. ಸರ್ ಇನ್ನೂ ಪ್ಲಾನ್ ಮಾಡಿಲ್ಲ ಯಾಕೆ ಪ್ಲಾನ್ ಮಾಡಿಲ್ಲ ಸರ್ ಪ್ಲ್ಯಾನ್ ಮಾಡಬಾರ್ದು. Plan ಪ್ಲ್ಯಾನ್ ಮಾಡಬಾರ್ದು, ಅವಾಗ ಮಜಾ ಫನ್ ಇರಲ್ಲ. ಪ್ಲಾನ್ ಮಾಡಬಾರ್ದು ಅವಾಗ ಮಜಾ ಇರಲ್ಲ ಅಂತ ಹೇಳ್ತಿದ್ರೆ ಓಕೆ ಮತ್ತೊಬ್ರು ನಮ್ಮ ಜೊತೆಗಿದ್ದಾರೆ ಮತ್ತೊಬ್ರು ಹೇಳ್ತಾರೆ ಕೇಳೋಣ ನಮಸ್ಕಾರ ಹೆಸರೇನು ದೀಪಿಕಾ ಇವರು ದೀಪಿಕಾ ಪಡ್ಕೋಣೆ ಸಿನಿಮಾದಲ್ಲಿ ಇದ್ದಾಳಲ್ಲ ಅವರು ಅವ್ರ ತಂಗಿ ಇವರು ವೀಕ್ಷಕರೇ ನನಗೊಂದು ಕಾಲ್ ಬಂದಿತ್ತು ಯಾಕಂದ್ರೆ ನನ್ನ ಫ್ರೆಂಡ್ಸ್ ಇದಾರಲ್ಲ ಪಾರ್ಟಿ ಮಾಡಕ್ ನನಗೂ ಕರಿತಿದ್ದಾರೆ ನಾನು ಬ್ಯಾಡ್ರಪ್ಪ ಯುಗಾದಿ ಹಬ್ಬನೇ ನಮ್ದು ಹೊಸ ವರ್ಷ ಅವಾಗ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಕೇಳ್ತಿಲ್ಲ ನೋ ಪ್ರಾಬ್ಲಮ್ ಇರಲಿ ನೀವು ನ್ಯೂ ಇಯರ್ ಪಪ್ಪ ಮಮ್ಮಿ ಜೊತೆಗೆ ಹೋಗ್ತಿದ್ರಾ ಫ್ಯಾಮಿಲಿ ಜೊತೆ ಹೋಗ್ತೀರಾ ಎಲ್ಲಿಗೆ ಹೋಗ್ತಿದ್ರ ಈ ವರ್ಷ ಮುರುಡೇಶ್ವರ ಆಗ್ತಾ ಇದೆ ಹೋದ ವರ್ಷ ಎಲ್ಲಿಗೆ ಹೋಗಿದ್ರಿ ಹೋದ ವರ್ಷ ಧರ್ಮಸ್ಥಳ ಹೋದ ವರ್ಷ ಧರ್ಮಸ್ಥಳ ಹೋಗಿದ್ರೆ ಈ ವರ್ಷ ಮುರುಡೇಶ್ವರ ಹೋಗ್ತಾರೆ ಬೇರೆ ಕಡೆ ಎಲ್ಲ ಹೋಗಿದ್ವಿ ಮರ್ತೋಗ್ಬಿಟ್ಟಿದ್ದಾರೆ ಸರ್ ಇವರು ಯಾಕಂದ್ರೆ ಒಂದು ವರ್ಷ ಆಯ್ತಲ್ಲ ಓಕೆ ನಮಸ್ಕಾರ ಮೇಡಮ್ ಈ ಸಣ್ಣ ಸಣ್ಣ ಚಸ್ಮಗಳು ಹಾಕೊಂಡು ಈ ಸಾನ್ವಿ ಸ್ಟೈಲ್ ಎಲ್ಲ ಮಾಡೋರು ತುಂಬಾ ಜನ ಇದಾರೆ ಈ ಕಾಲೇಜಲ್ಲಿ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸಂಗೀತ 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 ಅಂದ್ರೆ ಏನು ಮ್ಯೂಸಿಕ್ ಯಾವ್ದಾದ್ರು ಹೇಳ್ತೀರಾ ಮ್ಯೂಸಿಕ್ ಇಲ್ಲ ಮ್ಯೂಸಿಕ್ ಎಲ್ಲ ಬರಲ್ಲ ಸರ್ ಅಂತ ಹೇಳ್ತಿದ್ರೆ ಓಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ ಹೋಗ್ಬೇಕಂತ ಅನ್ಕೊಂಡಿವಿ ಇನ್ನು ಯಾರು ಹೊರಗಡೆ ಅಂದ್ರೆ ಕಾಲೇಜಿಂದ ಹೊರಗಡೆನಾ ಅಂದ್ರೆ ಚಿತ್ರದುರ್ಗ ಆ ಥರ ಚಿತ್ರದುರ್ಗಕ್ಕೆ ಹೋಗಿ ಪ್ಲಾನ್ ಇದ್ರೆ ಯಾಕೆ ಕಲ್ಲಿಂಕೋಟೆ ನೋಡ ಅಲ್ಲಿ ತುಂಬಾ ವೈಶಿಷ್ಟ್ಯವಾಗಿರ್ತಕ್ಕಂಥ ಕಲ್ಲುಗಳಿದೆ ಅವನ್ನೆಲ್ಲ ನೋಡಕ್ ಹೋಗ್ತೀರಾ ಯಾರ್ಯಾರ ಜೊತೆ ಹೋಗ್ತೀರಾ ಫ್ರೆಂಡ್ಸ್ ಜೊತೆ ಅಂತ ಅವ್ರೊಬ್ರು ಬರ್ತಿದ್ರೆ ಒಬ್ರು ಬರ್ತಿಲ್ಲ ಅದಕ್ಕೆ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ ಕ್ಯಾನ್ಸಲ್ ಆಗೋ ಚಾನ್ಸ್ ಇದೆ ಸರ್ ಸುಮ್ಮನೆ ನೀವು ಬೈಕ್ ತಗೊಂಡು ನೀವು ಹೋಗ್ಬಿಡಿ ನಾವು ತಲೆ ಕಟ್ಸ್ಕೊಬಿಡಿ ಅಲ್ವಾ ನಮಸ್ಕಾರ ಮೇಡಮ್ ಇಬ್ರು ಚಸ್ಮಾ ಹಾಕೊಂಡ್ರೆ ನಡೋ ಬೆಂಚಲ್ಲಿ ಕೂತ್ಕೊಂಡಿರ ಎಲ್ಲರೂ ಕೂರ್ಬೋದಾ ಓಕೆ ನಿಮ್ಮ ಹೆಸರು ಎಫ್ಸಿ ಎಫ್ಸಿ ಇನ್ಸೂರೆನ್ಸಾ ನೇಮ್ ಅದು ಓಕೆ ಅಣ್ಣನ ಬರ್ಡೇ ಇದೆ ಗ್ರ್ಯಾಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ನೋಡಿ ಒಂದೇ ಕಲ್ಲಲ್ಲಿ ಎರಡು ಅಕ್ಕಿ ಹೊಡಿತಾರೆ ನೈಟ್ ಮಾಡೋದು ನ್ಯೂ ಇಯರ್ ಅಣ್ಣನ ಬರ್ಡೇ ಮತ್ತು ನೆಕ್ಸ್ಟ್ ಡೇ ನೈಟ್ ಮಾಡ್ತೀವಿ ಅದೇ ಕೇಕ್ನೇ ಉಳಿಸಿ ಬೆಳಗ್ಗೆ ಕೊಟ್ಟು ಅಲ್ಲ ಅಷ್ಟೇ ಕಂಜೂಸ್ ಇಲ್ಲ ಯಾರು ಅಷ್ಟೇನು ಕನ್ಫ್ಯೂಸ್ ಇಲ್ಲ ಸರ್ 2 ಕೇಕ್ ತಂದು ಕಟ್ ಮಾಡ್ತೀನಿ ಒಟ್ಟು ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದ್ದೀನಿ ಓಕೆ ಫಸ್ಟ್ ರ್ಯಾಂಕ್ ರಾಜು ನನ್ನ ಜೊತೆಗಿದ್ದಾರೆ ಅವ್ರು ಏನೇನು ಹೇಳ್ತಾರೆ ಕೇಳೋಣ ಸರ್ ಈ ಡಿಂಪಲ್ ಬೀಳುತ್ತಲ್ಲ ಏನಕ್ಕೆ ಸರ್ ಇದು ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲ ಅಂತ ಹೇಳ್ತಿದ್ರೆ ಈ ಡಿಂಪಲ್ ಹುಡುಗಿರಿಗೆ ಬೀಳ್ತೈತೆ ಅದ್ರ ಹುಡುಗರಿಗೆ ತುಂಬಾ ಲಕ್ಕಿ ಕೊಟ್ಟಿದ್ದೀನಿ ಡಿಂಪಲ್ ದಿಗಂತಿಗೆ ಬೀಳ್ತೈತಣ್ಣ. ಉಯೆ ಮಾಡ್ತಾರೆ ಉಯೇನಾ ಹಂಗೇನಿಲ್ಲ ಅಣ್ಣ. ಹಂಗೇನಿಲ್ಲ ನೀವೇನು ಯಾವ ರೀತಿ ಪ್ಲಾನ್ ಮಾಡಿದಾರೆ ಫುಲ್ ಗ್ರ್ಯಾಂಡಾಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಕಾಲೇಜ್ ಹುಡುಗಿ ಏನು ಕರೀತಾರೆ ಡಿಂಪಲ್ ಅಂತ ಕರೀತಾರೆ ಸುಭಾಷ್ ಅಂತ ಕರೀತಾರೆ ಎಲ್ಲ ಸುಭಾಷ್ ಅಂತ ಕರೀತಾರೆ ಓಕೆ ಒಟ್ಟಾರೆ ಚೆನ್ನಾಗಿ ನೀವು ಸೆಲೆಬ್ರೇಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ ಓಕೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಮಂಜುನಾಥ್ ಅಂತ. ಎದ್ದೇಳು ಮಂಜುನಾಥ್ ಸರ ನೀವು ಇಲ್ಲ ಸರ್ ಎದ್ನಲ್ಲ. ಅಲ್ಲ ಕುಂತಿದ್ದೆ ಸರ್ ಇವಾಗ ಎದ್ದಿನಿ ಅಂತ ಹೇಳ್ತಿದ್ರೆ ಮಂಜುನಾಥ್ ಅವರೇ ಯಾವ ರೀತಿ ಪ್ಲಾನ್ ಮಾಡಿದ್ರ ಮಂಜುನಾಥ್ ಹನ್ನೊಂದು ತಾಸು ಐತೆ ಸರ್ ಪ್ಲ್ಯಾನ್. ಹೋದ ವರ್ಷ ಮಂಜುನಾಥ್ ಅವ್ರೆ ಮಾಡಿದ್ದಿಲ್ಲ ಸರ್, ನಮ್ಮ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ದ, ನಾವು ಸುಮ್ಮ ಕೇಕ್ ಕಟ್ ಮಾಡ್ತಿದ್ವಿ ಅಷ್ಟೇ ಸರ್. ನನ್ನ ಫ್ರೆಂಡ್ ಪ್ಲಾನ್ ಮಾಡಿದ್ರೆ ನಾನು ಹೋಗಿ ಜಾಯ್ನ್ ಅಷ್ಟೇ ಅಂತ ಹೇಳ್ತಿದ್ದಾರೆ ಓಕೆ ನಿಮ್ಮ 2018ರಲ್ಲಿ ನಿಮ್ಗೆ ಏನಾದ್ರೂ ನೋವಿನ ಘಟನೆ ಸಿಹಿ ಕೈಗಳು ನೆನಪಿದೆಯಾ? ಇಲ್ಲ ಸರ್. ಏನಿಲ್ಲ ಏನಿಲ್ವಾ ಇಲ್ಲ ಸರ್. ಇಲ್ಲ ಸರ್ ಏನಿಲ್ಲ. ಓಕೆ ಏನಿಲ್ಲ ವೀಕ್ಷಕರೇ ಮತ್ತೊಬ್ರು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಇವತ್ತು ನಮ್ಮ ಭಾರತದಲ್ಲಿ ಮುಂದೆ ಬರ್ತಕ್ಕಂಥ ಯುವಕರು ಅಂದ್ರೆ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಪ್ರತಿಯೊಂದು ಕ್ಷೇತ್ರದಲ್ಲಿ ಮುಂದೆ ಇರ್ತಕ್ಕಂಥವ್ರು ನಮ್ಮ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಅವ್ರು ಏನೇನು ಹೇಳ್ತಾರೆ ಅನ್ನೋದನ್ನ ಕೇಳೋಣ ನಮಸ್ಕಾರ ನಮಸ್ಕಾರ. ನಿಮ್ಮ ಹೆಸರು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಓಕೆ ಥ್ಯಾಂಕ್ ಯು ಆಕಾಶ್ ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಆಕಾಶ್ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ನೈಟ್ ಔಟ್ ಹೋಗ್ಬೇಕು ಅನ್ಕೊಂಡಿದ್ದೀವಿ.
ಎಲ್ಲಿಗಪ್ಪ? ಇಲ್ಲಾಂದ್ರೆ ನೀವೇ ಹೇಳ್ಬೋದಲ್ಲ. ನನ್ಗೆ ಗೊತ್ತು. ಹೋಗುವ ಲಾಂಗ್ ರೈಡ್ ಹೋಗುವ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಅದೇ ಅಲ್ಲ ಕೆಲಸ ಮಾಡೋ ಡೈಲಿ ಅವ್ರದ್ದು ಅದೇ. ನಮಸ್ಕಾರ ಸರ್. ಸರ್ ಸ್ಟೈಲ್ ಎಲ್ಲಿ ಸರ್ ಇದು ಮಾಡಿಸಿದ್ದು ಸ್ಟೈಲ್? ಕಟಿಂಗ್ ಶಾಪ್ ಸರ್. ಅಂದ್ರೆ ಕಟಿಂಗ್ ಶಾಪಲ್ಲಿ ಮಾಡಿಸಿದ್ದಾರೆ ಸರ್ ಇವರು. ಸರ್ ಇದು ಯಾವ ಸ್ಟೈಲ್ ಸರ್ ಇದು? ಹೊಸ ಸ್ಟೈಲ್ ಸರ್, 2019 ಸ್ಟೈಲ್. 2019 ಇದು. ಸರ್ ನ್ಯೂ ಇಯರ್ ಯಾವ ಪ್ಲಾನ್ ಮಾಡಿದ್ದಾರೆ ಸರ್? ಇನ್ನು 11 ತಾಸು ಆಯ್ತಲ್ಲ ಸರ್. 11 ತಾಸು ಇದೆಲ್ಲ, ಅದಕ್ಕೆ ಪ್ಲಾನ್ ಮಾಡಿಲ್ಲ ಅಂತ ಹೇಳ್ತಿದ್ರೆ. ಹೋದ ವರ್ಷ ಯಾವ ರೀತಿ ಪ್ಲಾನ್ ಮಾಡಿದ್ರು? ಹೋದ ಸತಿ ಮಾಡಿದ್ದಿಲ್ಲ ಸರ್. ಹೋದ ಸತಿ ಮಾಡಿ, ಈ ವರ್ಷ ಮಾಡಿದಾರ. ಓಕೆ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತೈತೆ ಸರ್. ನಿಮ್ಮ ಕಾಲೇಜ್ ಬಗ್ಗೆ ಏನು ಹೇಳ್ತೀರಾ? ಎಲ್ಲರ ಕಾಲೇಜ್ ಹಂಗಲ್ಲ ಸರ್, ಎಲ್ಲ ಡಿಫ್ರೆಂಟ್ ಐತೆ ಸರ್. ಸರ್ ಎಲ್ಲರ ಕಾಲೇಜ್ ಹಂಗಲ್ಲ ಸರ್, ನಮ್ಮ ಕಾಲೇಜ್ ತುಂಬಾ ಡಿಫ್ರೆಂಟ್ ಆಗಿ. ಏನು ಡಿಫ್ರೆಂಟ್ ಆಗಿದೆ? ಡಿಫ್ರೆಂಟ್ ಅಂದ್ರೆ ಏನು? ಡ್ರೆಸ್ಸಿಂಗ್ ಸೆನ್ಸ್, ಡ್ರೆಸ್ಸಿಂಗ್ ಸೆನ್ಸು, ಟೀಚರ್ಸು, ಫ್ಯಾಕಲ್ಟೀಸು, ಎಚ್ ಓಡಿಸು ಎಲ್ಲರೂ ಡಿಫ್ರೆಂಟ್ ಅದಾರ ಸರ್. ಎಲ್ಲ ಡಿಫ್ರೆಂಟ್ ಅಂದ್ರೆ ಏನು? ಅಂದ್ರೆ ಈ ಉಪೇಂದ್ರ ಡಿಫ್ರೆಂಟ್ ಆಗಿ ಏನಾದ್ರು ಮಾಡ್ತಾರಲ್ಲ, ಆ ಥರ ಏನಾದ್ರು? ಬೇರೆಯವ್ರ ಹಂಗಲ್ಲ ಸರ್, ಬೇರೆಯವ್ರ ಹಂಗೆ ಸ್ಟ್ರಿಕ್ಟ್ ಮಾಡಲ್ಲ ಸರ್. ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ದಾವಣಗೆರೆ, ನಿಮ್ಮ ಕಾಲೇಜ್ ಬಗ್ಗೆ, ನಿಮ್ಮ ಪ್ರಿನ್ಸಿಪಾಲ್ ಬಗ್ಗೆ ಎಲ್ಲರಿಗೂ ಯಾವ ರೀತಿ ವಿಶ್ ಮಾಡ್ತೀರಾ? ಹೆಮ್ಮೆ ಅನ್ಸುತ್ತೆ ಸರ್ ಇರೋದಕ್ಕೆ. ನಾನು ಹೆಮ್ಮೆ ಅನಿಸುತ್ತಾ? ಎಷ್ಟು, 2 kg ಅನಿಸ್ತದೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ವಿದ್ಯಾರ್ಥಿಗಳು ತರಲೆ ತಮಾಷೆಯನ್ನ ಮಾಡಿದ್ರು. ವೀಕ್ಷಕರೇ, ಮತ್ತಷ್ಟು ಅದರಲ್ಲೂ ಲಾಸ್ಟ್ ಬೆಂಚ್ ಇಂದ ಮಾತಾಡಿದ್ವಿ. ಈಗ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ನನ್ನ ಜೊತೆ ಇದ್ದಾರೆ. ಅವರು ಏನೇನು ಹೇಳ್ತಾರೆ, ನೀವೇ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಹೆಸರು? ಚಿತ್ರ. ಯಾವ ಚಿತ್ರ? ಚಿತ್ರನ ಬರೋ ಚಿತ್ರ. ಚೆಲುವಿನ ಚಿತ್ತಾರ, ಬರೀ ಚಿತ್ತ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರೆ ಚೈತ್ರ? ಬರ್ಡೇ ಇದು ಮಾಡ್ತೀವಿ, ಪಾರ್ಟಿ ಮಾಡ್ತೀವಿ, ಕೇಕ್ ಕಟ್ ಮಾಡ್ತೀವಿ. ಆಮೇಲೆ ಫಿಲಮಿಗೆ ಹೋಗ್ಬೇಕು ಅಂತ ಅಷ್ಟೇ. 12 ಗಂಟೆಗೆ ಫಿಲ್ಮ್ಗೆ ಹೋಗ್ತಾರೆ ಸರ್ ಇವರು. ನೆಕ್ಸ್ಟ್ ಡೇ ಹೋಗ್ತಾರೆ ಅಂದ್ರೆ ಅವತ್ತಿನ ದಿವಸ ಕೇಕ್ ಕಟ್ ಮಾಡ್ತಾರೆ, ನೆಕ್ಸ್ಟ್ ಡೇ ಸಿನಿಮಾಕ್ಕೆ ಹೋಗ್ತಾರೆ. ಅದಾದ್ಮೇಲೆ ಏನು ಮಾಡ್ಬೇಕಂತ ಇದು ಅಷ್ಟೇ. ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಹಾಜಿರಾ. ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ರೆ ಹಾಜಿರಾ? ಸ್ಕೂಲ್ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬೇಕು. ಯಾಕೆ ಕಾಲೇಜ್ ಫ್ರೆಂಡ್ಸ್ ಬೇಡವಾ ನಿಮಗೆ? ಸ್ಕೂಲ್ ಫ್ರೆಂಡ್ಸ್ ಭಾಳ ದಿವಸ ಸಿಕ್ಕಿಲ್ಲಲ್ಲ ಸರ್, ಅದಕ್ಕೆ. ಓಕೆ, ಸ್ಕೂಲ್ ಫ್ರೆಂಡ್ಸ್ ಯಾರು ಸಿಕ್ಕಿಲ್ಲ ಭಾಳ ದಿವಸ ಆಯಿತು, ಹಾಗಾಗಿ ಸ್ಕೂಲ್ ಫ್ರೆಂಡ್ಸ್ ಜೊತೆ ಆಚರಿಸ್ಬೇಕು ಅಂದ್ಕೊಂಡಿದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಕಾಲೇಜ್ ಫ್ರೆಂಡ್ಸ್ ಯಾವಾಗಲೂ ಸಿಗ್ತಾರೆ, ಇನ್ನೊಂದು ವರ್ಷ ಇರ್ತಾರೆ ನನ್ನ ಜೊತೆ, ಆದರೆ ಸ್ಕೂಲ್ ಫ್ರೆಂಡ್ಸ್ ತುಂಬ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಿದ್ರೆ. ಓಕೆ, ಯಾವ ರೀತಿ ಪ್ಲಾನ್ ಮಾಡಿದ್ರೆ? ಕೇಕ್ ಕಟ್ ಮಾಡಬೇಕಾ ಅಥವಾ ಏನು ಪಾರ್ಟಿ ಗೀಟಿ ಹೊರಗಡೆ ಹೋಗ್ಬೇಕಾ, ಏನು ಪ್ಲಾನ್ ಮಾಡಿದ್ರೆ? ಫಸ್ಟ್ ಚರ್ಚಿಗೆ ಹೋಗ್ಬೇಕಂತ. ಫಸ್ಟ್ ಚರ್ಚಿಗೆ ಹೋಗ್ಬಿಟ್ಟು ನಂತರ ಕೇಕ್ ಕಟ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಮೊನ್ನೆ ಕ್ರಿಸ್ಮಸ್ ಆಯ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಕ್ರಿಸ್ಮಸ್ಸಿಗೆ ನನ್ನ ಫ್ರೆಂಡ್ ಕ್ರಿಶ್ಚಿಯನ್ಸ್ ಇದ್ದಾಳೆ ಸರ್, ಅವ್ರ ಮನೆಗೆ ಹೋಗಿದ್ವಿ ಸರ್. ಏನು ಮಾಡಿದ್ರು ಊಟಕ್ಕೆ? ಊಟಕ್ಕೆ ಪಲಾವ್ ಮಾಡಿದ್ರು ಅಷ್ಟೇನಾ? ಹಾಂ. ಕೇಕ್ ಕೊಡ್ಲಿಲ್ವಾ? ಸ್ವೀಟ್ ಇತ್ತು. ಒಟ್ಟಾರೆ ಚೆನ್ನಾಗಾಯ್ತಾ? ಓಕೆ, ಥ್ಯಾಂಕ್ ಯು. ನಮಸ್ಕಾರ. ಈ ಕಾಲೇಜಲ್ಲಿ ತುಂಬ ಕ್ಯೂಟ್ ಆಗಿ ಮಾತಾಡ್ತವ್ರು ಇರ್ಬೋದು, ಅದರಲ್ಲೂ ಡಿಫ್ರೆಂಟ್ ಆಗಿ ಹೇಳೋರು ಇರ್ಬೋದು, ತರಲೆ ಮಾಡೋರು ಇರ್ಬೋದು. ಅದರಲ್ಲೂ ಕೂಡ ಫಸ್ಟ್ ಬೆಂಚಲ್ಲಿ ಒಬ್ಬ ಇದ್ದು ತರಲೆ ಮಾಡೋರು ಇದ್ದಾರೆ ನಮ್ಮ ಜೊತೆ. ಅವ್ರು ಏನೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು? ಸೇಜುಲ್. ಯಾವ ರೀತಿ ನ್ಯೂ ಇಯರ್ ಪ್ಲಾನ್ ಮಾಡಿದ್ದೀರಾ? ನೈಟ್ ಫ್ಯಾಮಿಲಿ ಜೊತೆ ಮತ್ತು ನೆಕ್ಸ್ಟ್ ಡೇ ಫ್ರೆಂಡ್ಸ್ ಜೊತೆ. ರಾತ್ರಿ ಅಪ್ಪ ಅಮ್ಮನ ಜೊತೆ, ಬೆಳಗ್ಗೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ದಾರೆ. ಯಾವ ಕೇಕ್ನ ಕಟ್ ಮಾಡಬೇಕು? ಹೋದ ವರ್ಷ ಯಾವ ರೀತಿ ಆಚರಿಸಿದ್ರಿ? ಕೇಕ್ ಕಟ್ ಮಾಡಿ. ಕೇಕ್ ಕಟ್ ಮಾಡಿದ್ರಿ? ಎಷ್ಟು ಕೆಜಿ ಕಟ್ ಮಾಡಿದ್ರಿ? ಫಸ್ಟ್ 2 kg. ಅಷ್ಟು ಕೆ ಜಿ ಕಟ್ ಮಾಡಿದ್ದಾರೆ ಸರ್ ಅಂತ ಹೇಳ್ತಿದ್ರೆ. ಓಕೆ, ನಿಮಗೆ 2018ರಲ್ಲಿ ಏನಾದರೂ ನೆನಪಿದೆಯಾ? ಏನಾದರೂ ನೋವಾಗಿರೋದು ಅಂದರೆ ನಿಮಗೆ ಫೀಲ್ ಆಗಿರೋದು ಅಥವಾ ಖುಷಿ ಆಗಿರೋದು ಏನಾದರೂ ನೆನಪಿದೆಯಾ? ಎರಡೂ ಇದೆ. ಎರಡೂ ಇದೆ. ಅದರಲ್ಲಿ ಯಾವುದು ಫಸ್ಟ್ ನೆನಪಾಗೋದು ಯಾವುದು? ಸ್ಕೂಲ್ ಮನೇಲಿ ಬೈಸ್ಕೊಳೋದು, ಸುಳ್ಳು ಹೇಳಿ ಫ್ರೆಂಡ್ಸ್ ಜೊತೆ. ಸುಳ್ಳು ಭಾಳ ಹೇಳಿದ್ದಾರೆ ಸರ್ ಇವರು, ಅದಕ್ಕೆ ಮನೇಲಿ ಬೈಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ರೆ. ಅದೊಂದೇ ನೆನಪಾಗೋದು ಅಂತ ಹೇಳ್ತಿದ್ರೆ. ಓಕೆ, ಥ್ಯಾಂಕ್ ಯು. ಪ್ರಿಯ ವೀಕ್ಷಕರು, ಈ ಕಾಲೇಜಲ್ಲಿ ಒಬ್ಬ ಕ್ಯೂಟ್ ಪರ್ಸನ್ ಅಂದರೆ ಒಬ್ಬನಿದ್ದಾನೆ. ತುಂಬ ಕ್ಯೂಟ್ ಆಗಿ ಮಾತಾಡ್ತಾನಂತೆ. ಇವ್ರು ಲೆಕ್ಚರ್ಸ್ ಹೇಳ್ತಾ ಇದ್ರು ಹೊರಗಡೆ ನಿಂತ್ಕೊಂಡು. ಅವ್ರು ಏನಾರು ಹೇಳ್ತಾರೆ, ಅದರಲ್ಲೂ ನ್ಯೂ ಇಯರ್ ಏನು ಪ್ಲಾನ್ ಮಾಡಿದ್ದಾನೆ ಅನ್ನೋದನ್ನ ಕೇಳೋಣ. ನಮಸ್ಕಾರ. ಹೇಮಂತ್, ಯಾಕೆ ಭಯನ ಹೇಮಂತ್? ನಾನೇನು ದೆವ್ವನ? ಇಲ್ಲ ಭೂತನಾ? ಇಲ್ಲ ಇಲ್ವಲ್ಲ. ಓಕೆ, ನ್ಯೂ ಇಯರ್ ಯಾವ ರೀತಿ ಪ್ಲಾನ್ ಮಾಡಿದ್ದಾರೆ ಹೇಮಂತ್? ನಾವು ಈ ವರ್ಷ ಇವಾಗ ಮಾಡಲ್ಲ, ಯುಗಾದಿಗೆ ಮಾಡೋದು ನ್ಯೂ ಇಯರ್. ಇದು ಪಾಯಿಂಟ್ ಏನಂದ್ರೆ ವೀಕ್ಷಕರೇ, ಇದು ನ್ಯೂ ಇಯರ್ ನಮ್ದಲ್ಲ ಸರ್. ನಾವೇನಕ್ಕೆ ಮಾಡಬೇಕು? ನಮ್ಮದು ಯುಗಾದಿ ಹಬ್ಬದಲ್ಲಿ ನಾವು ಮಾಡಬೇಕು. ಅದು ಮಾತ್ರ ನಮಗೆ ಹೊಸ ವರ್ಷ ಅಂತ ಹೇಳ್ತಾ ಇದ್ದಾರೆ. ಓಕೆ, ಹೊಸ ವರ್ಷ ಅಂತಂದರೆ ನಮಗೆ ಯುಗಾದಿ ಹಬ್ಬನೇ ನಮ್ಮ ಹೊಸ ವರ್ಷ. ಅದರಲ್ಲೂ ವಿಭಿನ್ನವಾಗಿ ಆಚರಿಸ್ತೀವಿ. ಏನಪ್ಪ ಅಂದರೆ ಮೈಗೆ ಎಣ್ಣೆ ಹಾಕ್ಕೊಂಡಾಗಿರ್ಬೋದು, ಲಗೋರಿಗಳನ್ನ ಆಡೋದು, ಸಿಹಿ ಕಹಿ ತಿನ್ನುವ ಮುಖಾಂತರ ನಾವು ಹಬ್ಬನ ಆಚರಿಸ್ತೀವಿ. ಅದರಲ್ಲೂ ಅರ್ಥಗರ್ಭಿತವಾಗಿ ಆಚರಿಸ್ತಕ್ಕಂಥ ಹಬ್ಬ ನಮ್ಮ ಯುಗಾದಿ ಹಬ್ಬನ ಆಚರಿಸ್ತೀವಿ. ಓಕೆ, ನ್ಯೂ ಇಯರ್ ಅಷ್ಟೇನು ಗ್ರ್ಯಾಂಡಾಗಿ ಮಾಡಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಒಟ್ಟಾರೆ ಸ್ನೇಹಿತರ ಜೊತೆ ಸೇರಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ? ಎಲ್ಲರೂ ಹೊರಗಡೆ ಹೋಗ್ಬೇಕು.
ಎಲ್ಲ ಹೊರಗಡೆ ಹೋಗಿ ಬರ್ತೀನಿ ಸರ್ ಅಂತ ಹೇಳ್ತಿದ್ರೆ. ಓಕೆ, ತುಂಬ ಅರ್ಥಗರ್ಭಿತವಾಗಿ ನಮಗೆ ತಿಳಿಸ್ಕೊಟ್ರು ನಮ್ಮ ಹೇಮಂತ್ ಅವರು. ಥ್ಯಾಂಕ್ ಯು ಹೇಮಂತ್. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ಗುರುಗಳು ಅರ್ಥಪೂರ್ಣವಾಗಿ ತಿಳಿಸ್ಕೊಟ್ರು. ಅದರಲ್ಲೂ ಕೂಡ ವಿಭಿನ್ನವಾಗಿ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಅದರಲ್ಲೂ ಕೇಕ್ನ ಕಟ್ ಮಾಡೋದಾಗಿರ್ಬೋದು, ಔಟಿಂಗ್ ಹೋಗೋದಿರ್ಬೋದು, ಅದರಲ್ಲೂ ಪಾರ್ಟಿ ಮಾಡೋಕ್ಕೆ ಪ್ಲ್ಯಾನ್ ಎಲ್ಲ ಮಾಡ್ತಿದ್ದೀನಿ ಅಂತಲೂ ಕೂಡ ಹೇಳಿದರು. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.